ಸಿಎಂ ಸಿದ್ದರಾಮಯ್ಯ ಅವರು ನಿವೇಶನವನ್ನು ವಾಪಸ್ ಮಾಡಿರುವಂತಹ ಬೆನ್ನಲ್ಲೇ ಕೂಡ ಅಶೋಕ್ ಅವರು ಅದೇ ರೀತಿಯಲ್ಲಿ ಕೂಡ ನಿವೇಶನವನ್ನು ವಾಪಸ್ ಮಾಡಿದ್ದಾರೆ ಬಿಡಿಗೆ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿರುವಂತಹ ದಾಖಲೆಗಳಿಂದ ವ್ಯಕ್ತ ಆಗ್ತಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಮುಖ್ಯವಾಗಿ ಈಗ ಸಿಎಂ ಅವರು ವಾಪಸ್ ಮಾಡಿದ್ರು ಅಂತ ಒಂದು ಈಗ ಆಗ್ತಿರುವಂಥದ್ದು. ಹಾಗಾಗಿ ಈಗ ಅಶೋಕ್ ಅವರು ಅದೇ ರೀತಿಯಲ್ಲಿ ಕೂಡ ವಾಪಸ್ ಮಾಡಿ ಈಗ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಇಲ್ಲ, ಅದ್ರ ಬಗ್ಗೆ ಮೊದಲು ಅವ್ರು ಸ್ಪಷ್ಟೀಕರಣ ಕೊಡಬೇಕು. ಅವ್ರ ಪಾರ್ಟಿ ಕೂಡ ಅವ್ರ ಸ್ಟ್ಯಾಂಡ್ ಏನು, ಯಾಕಂದ್ರೆ ಮೋಡ ಕೇಸು ವಿಭಿನ್ನ ಆಗಿದೆ. ಅದು ಕೂಡ ಸಿಂಗ್ಲರ್ ಇದ್ರು ಕೂಡ ಅದು ಕೊಟ್ಟಿದ್ದಾರೆ. ಇದು ಕೊಡದೇ ಇರೋದನ್ನ ಪರ್ಚೇಸ್ ಮಾಡಿ ಮತ್ತೆ ವಾಪಸ್ ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕನ್ಫ್ಯೂಷನ್ ಇದೆ ಬಹಳಷ್ಟು. ಮತ್ತೆ ಅವರೇ ಆರೋಗ್ಯಕರು ರಾಜೀನಾಮೆ ಕೇಳ್ತಿದ್ದಾರೆ. ಸಿಎಂ ಅವ್ರದ್ದು ಅವರೇ ಮಾಡಿದ್ದಾರೆ. ಹಾಸ್ಯಾಸ್ಪದ ಅದು. ಸೊ ಅದಕ್ಕೆ ಅವರು ವ್ಯಕ್ತಿಗತವಾಗಿ ಸ್ಪಷ್ಟೀಕರಣ ಕೊಡ, ಮತ್ತು ಪಾರ್ಟಿ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಾಗ ಜನರಿಗೆ ಒಂದು ಸಮಸ್ಯೆ ದೂರ ಆಗುತ್ತೆ. ಇದು ಈಗ ಕಾಂಗ್ರೆಸ್ಗೆ ಪ್ರತಿಯಾಗಿ ಈಗ ಬಿಜೆಪಿಯಲ್ಲೂ ಈ ತರ ಅಂತ ಅಂದ್ರೆ ಏಟಿಗೆ ಇದ್ರ ಏಟು ಅನ್ನುವಂತ ಲೆಕ್ಕಾಚಾರನ ಇಲ್ಲ, ಹಾಗೇನಿಲ್ಲ. ಇದು ನಾವು ಮಾಡಿದಲ್ಲ, ಹಿಂದಾಗಿದ್ದು ಏನು ಇವತ್ತು ಮಾಡಿ ಇವತ್ತು ತಂದಿಲ್ಲ. ನಾವಿದು ಸುಮಾರು ವರ್ಷಗಳಿಂದ ಆಗಿದ್ದನ್ನ ಅವ್ರಿಗೆ ಉದಾಹರಣೆ ಕೊಡ್ತಾ ಇದ್ದೀವಿ. ಇದೇನು ನಾವು ಸೃಷ್ಟಿ ಮಾಡಿದ್ದಲ್ಲ. ಯಾವಾಗೋ ಯಾವುದೋ ಕಾಲಕ್ಕೆ ಆಗಿದ್ದು, ಯಾರ್ಯಾರು ಇದಕ್ಕೆ ಶಾಂಕ್ಷನ್ ಮಾಡಿದ್ದಾರೆ, ಖರೀದಿ ಆಗಿದೆ. ಸುಮಾರು 20 ವರ್ಷಗಳಿಂದ ನಡೀತಾ ಇರುವಂತ ಒಂದು ಇದು ಘಟನೆ. ಅದನ್ನ ಅವ್ರಿಗೆ ನೆನಪಿಸಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ. ಏನ್ ಆಗ್ರಹ ಮಾಡ್ತೀರಾ ಸರ್? ಅಶೋಕ್ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರ ಏನು ಅಂತ? ಮೊದಲು ಸ್ಪಷ್ಟೀಕರಣ ಕೊಡಬೇಕು. ರಾಜೀನಾಮೆ ನಂತರ ಇದ್ರ ಬಗ್ಗೆ ಏನ್ ಹೇಳ್ತಾರ ಅವರು. ಯಾಕೆಂದ್ರೆ ಮೂಡಾಕಿತನೂ 2 ಹೆಜ್ಜೆ ಮುಂದಿದೆ ಇದು ಈ ಪ್ರಕರಣ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿ, ನಂತರ ನೋಡೋಣ ಪಕ್ಷ ಏನ್ ತೀರ್ಮಾನ ಮಾಡ್ತೇವೆ ನೋಡೋಣ. ಅಲ್ಲ, ನಿವೇಶನಗಳನ್ನ ವಾಪಸ್ ಕೊಟ್ಟಿದೆ ಮಹಾ ತಪ್ಪು ಅಂತ ಹೇಳ್ತಾರೆ. ಹಿಂದೆ ಸಿದ್ದರಾಮಯ್ಯವರು ಕೂಡ ಈ ಒಂದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದೇ ಮುಂದಿಟ್ಕೊಂಡು ಅವರು ಹೇಳ್ತಾ ಇರೋದು. ಅವ್ರು ಈಗ ಹೇಳ್ತಿದ್ದಾರೆ ಅದನ್ನ ತಪ್ಪು ಮಾಡಿ ಒಪ್ಪಂದಂಗೆ ಆಗಿದೆ ಅಂತ ಅವ್ರೇ ಹೇಳ್ತಿದ್ದಾರೆ. ಮತ್ತೆ ಇವರೇ ಕೊಟ್ಟಿದ್ದಾರಲ್ಲ, ಇದಕ್ಕೇನು ಪಕ್ಷ ಹೇಳ್ತೈತೆ, ಅದು ಬಹಳ ಮುಖ್ಯ. ಆಮೇಲೆ ಅವ್ರದ್ದು ಸ್ಪಷ್ಟೀಕರಣ ಬರಲಿ, ಆಮೇಲೆ ನೋಡೋಣ ಮುಂದೆ. ಸರ್, ನಿಮ್ಗೆ ಇಡಿ ಐಟಿ ಭಯ ಏನಾದ್ರು ಇದೆಯಾ? ಆ ರೀತಿ ಏನಾದ್ರು ಸೂಚನೆಗಳು ಸಿಕ್ಕಿದೆಯಾ ನಿಮ್ಗೆ? ಇಲ್ಲ, ಅದಕ್ಕೆ ಮಾಡೋಲ್ಲ. ಒಂದ್ ಹೇಳಕ್ಕೆ ಮಾಡೋ ಹಂಗಿದ್ರೆ ಅದೇನು ಮಾಡ್ಲಿಕ್ಕೆ ಆಗೋಲ್ಲ. ಕಾನೂನುಬದ್ಧವಾಗಿ ಮಾಡಬೇಕಾಗ್ತದೆ. ಅದ್ರ ಯಾವುದೇ ಒಂದು ದ್ವೇಷ ಇಟ್ಟು ಮಾಡ್ಲಿಕ್ಕೆ ಆಗೋಲ್ಲ. ನೋಡೋಣ ಅದ್ರ ಬಗ್ಗೆ ಈಗ ಯಾಕೆ ಊಹೆ ಮಾಡ್ಬೇಕು, ಈಗ ಆಗ್ತದೆ ಅಂತ ಬಂದಾಗ ನೋಡೋಣ ಅದ್ರ ಬಗ್ಗೆ. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ತರಾತುರಿಯಲ್ಲಿ ದೂರು ದಾಖಲಾಗಿದೆ ಅನ್ನುವಂತ ಬೆನ್ನಲ್ಲೇ ಸಚಿವರ ಅವ್ರನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ಚರ್ಚೆಗಳು ಈಗ ಬರ್ತಿದೆ. ನೋಡೋಣ ಬಂದಾಗ ನೋಡೋಣ. ಇನ್ನೂ ಬಂದಿಲ್ಲ, ಈಗ ಯಾಕೆ ಅವ್ರಿಗೆ ಮ್ಯಾಗೆ ಆರೋಪ ಮಾಡಬೇಕು, ಬಂದಾಗ ಆರೋಪ ಮಾಡೋಣ. ಸರ್, ಬಹಳ ಮುಖ್ಯವಾಗಿ ನಿನ್ನೆ ಕೂಡ ರಹಸ್ಯ ಸಭೆಯನ್ನ ನಡೆಸಿರುವಂತದ್ದು. ನೀವು ಕೂಡ, ಯಾಕಂದ್ರೆ ಮಹದೇವಪ್ಪ ಅವರು ನಿವಾಸಕ್ಕೆ ಹೋಗಿರುವಂತದ್ದೇ ಕಡಿಮೆ, ಆದ್ರೂ ನೀವು ಕೂಡ ಅಲ್ಲಿ ಸಭೆಯನ್ನ ಭಾಗವಹಿಸಿರುವಂತದ್ದು. ಏನ್ ಚರ್ಚೆ ಆಯ್ತು? ಏನ್ ಚರ್ಚೆ ಇಲ್ಲ, ಅದೇ ಸಿದ್ದರಾಮಯ್ಯ ಜೊತೆ ನಿಲ್ಬೇಕು ಗಟ್ಟಿಯಾಗಿ ಬೇಕಾದ್ರೆ ಈ ಪರಿಸ್ಥಿತಿಯಲ್ಲಿ ಅಂತ. ಅದೇ ಸ್ವಾಭಾವಿಕ ಚರ್ಚೆ. ಅದು ಬಹಿರಂಗವಾಗಿ ಚರ್ಚೆ ಮಾಡಿದ್ವಿ, ಆಂತರಿಕವಾಗಿ ಚರ್ಚೆ ಮಾಡ್ತಾ ಇದೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನು ಚರ್ಚೆ ಇಲ್ಲ. ಸರ್, ಸಿದ್ದರಾಮಯ್ಯ ಅವ್ರನ್ನು ಭೇಟಿ ಆದ್ರಿ, ಏನ್ ಚರ್ಚೆ ಮಾಡಿದ್ರು ಸರ್? ಅವ್ರು ನಿಮ್ಗೆ ಏನಂತ ಹೇಳಿದ್ರು ಸರ್? ಈ ದಿನ ಈಗೆಲ್ಲ ಗಟ್ಟಿಯಾಗಿರ್ಬೇಕು, ಪಕ್ಷದ ಬಗ್ಗೆ ಗಮನ ಕೊಡಬೇಕು, ಯಥಾಸ್ಥಿತಿ ಮುಂದುವರಿಬೇಕು. ಯಾಕಂದ್ರೆ ಇದೆಲ್ಲ ಘಟನೆ ಕಾನೂನು ಹೋರಾಟ ಮಾಡಬೇಕಾಗ್ತೈತೆ. ಯಾಕಂದ್ರೆ ನ್ಯಾಯಾಲಯದಲ್ಲಿದೆ. ಈಗೇನಾದ್ರು ಅಂತಿಮವಾಗಿ ನ್ಯಾಯಾಲಯ ತೀರ್ಪು ಕೊಡಬೇಕು. ಕಾನೂನು ಹೋರಾಟ ಮಾಡೋಣಂತ ತೀರ್ಮಾನ ಮಾಡಿದೀವಿ. ಅಲ್ಲ, ಯಾಕಂದ್ರೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳ್ಬರ್ತಿದೆ. ಆ ನಡುವೆ ನೀವೆಲ್ಲರೂ ಕೂಡ ಸಭೆ ನಡೆಸಿರುವಂತದ್ದು, ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕಿರುವಂತದ್ದು. ದಲಿತ ಸಿಎಂ ಪ್ರಶ್ನೆ ಬದಲ್ಲ. ಈಗ ಸಿಎಂ ಅವ್ರು ಇದ್ದಾರೆ. ಮೊದಲು ಇದೆಲ್ಲ ಕೇಸು ಒಂದು ಹಂತಕ್ಕೆ ಬರಬೇಕಾಗ್ತದೆ, ಸ್ಟೇಬಲ್ ಆಗಬೇಕಾಗಿದೆ. ಮುಂದೆ ನೋಡೋಣ. ಈಗ ಪ್ರಶ್ನೆ ಇಲ್ಲ, ಸಿಎಂ ಬದಲಾವಣೆ ಆಗಬೇಕು, ದಲಿತರ ಆಗಬೇಕು ಅನ್ನೋ ಚರ್ಚೆ ಎಲ್ಲೂ ಕೂಡ ಆಗಿಲ್ಲ. ಇದಿಷ್ಟು ಕೂಡ ಹಿರಿಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.